ಹಂಗಾದ್ರೆ ನಾನ್ ಮಸ್ತ್ ಮಾಡ್ತ ನೋಯವ್ವ. ನೀನ್ ಮಾಡೋದ್ ಬೇರೆ, ನಾವ್ ಮಾಡೋದ್ ಬೇರೆ. ಮತ್ತೆ ಬರ್ಲೆ ಇದು ಆ್ಯಕ್ಚುಲಿ ಅಮ್ಮ ಅವ್ರು ಬಂದಾಗಿದ್ದ ವಿಡಿಯೋ ಡ್ರಾಫ್ಟಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಪೋಸ್ಟೇ ಮಾಡಿಲ್ಲ. ಹಿಂಗೆ ಚೆಕ್ ಮಾಡ್ತಾಯಿದ್ರೆ ಇವತ್ತು ಸಿಕ್ತು. ಊರಿಂದ ಬಂದಿದ್ರಲ್ಲ, ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಂಟಿ ಎಲ್ಲ ಹೇಳ್ತಾಯಿದ್ರು. ಸೊ ನಾನು ನಮ್ಮ ತಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಇನ್ನು ಒಂದು ಕಡೆ ಅಮ್ಮ ಅಡುಗೆಗಳು ಮಾಡ್ತಾಯಿದ್ರು. ಆಲೂಗಡ್ಡೆ ಪಲ್ಯ, ಕ್ಯಾರೆಟ್ ಅಲ್ವಾ, ಅನ್ನ, ದೋಸೆಗಿನ ಚಟ್ನಿ, ರೊಟ್ಟಿ, ತಿರ್ಸಲ್ ಪಲ್ಯ ಊರಿಂದ ತಂದರೆ, ಕಾಳಿನ ಚಟ್ನಿ, ನಿಮ್ಮ ಚಟ್ನಿ, ಮಮ್ಮಿನ ಸ್ವಲ್ಪ ತೋರಿಸ್ಬಿಟ್ಟು ರೊಟ್ಟಿ ಮಾಡೋದು. ಮಮ್ಮಿ ಬಂದಿರೋ ದಿನನೇ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಂಟಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ಸಂಜೆ ಏನು ಮಾಡ್ದೆ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೊ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು KFCಗೆಲ್ಲ ಕರ್ಕೊಂಡು ಹೋದ. ಇದು ಬಂದು 2 ದಿನದ ವೀಡಿಯೋ. ಇನ್ನು ನೆಕ್ಸ್ಟ್ ಡೇಗೆ ಆಂಟಿದು ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅವ್ರಿಗೆ ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆನಲ್ಲಿ ತಿಂತೀವಿ ಅಂದರೆ ನಮಗಂತೂ ಒಂದು ಹೋಟ್ಲು ಕೂಡ ಸಿಗಲಿಲ್ಲ. ಸೊ ಅಲ್ಲೊಂದು ಫ್ರೂಟ್ ಶಾಪ್ ಇತ್ತು ಅಂತೇಳ್ಬಿಟ್ಟು ಅಲ್ಲೇ ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನೂ ಟೈಮ್ ಇತ್ತು, ಲೂಲು ಮಾಲ್ಗೆ ಹೋಗಿದ್ವಿ. ಇನ್ನು ತೊಗೊಂಡಿರೋ ಸಾಮಾನೆಲ್ಲ ಲೂಲು ಮಾಲಲ್ಲಿ ಒಂಥರ ಸ್ಟೋರೇಜ್ ಬಾಕ್ಸ್ ಥರ ಇತ್ತು, ಅಲ್ಲೆಲ್ಲ ಇಟ್ಟು ನಾವು ನೈಟ್ ಮನೆಗೆ ಬರೋಷ್ಟಿಗೆ ನಮಗೆ ಲಾಸ್ಟ್ ಟ್ರೈನೇ ಸಿಕ್ತು. ಇನ್ನು ಅಮ್ಮ ಮಕ್ಕಳು ನೋಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಮನೇಲೇ ಇದ್ದರು. ಹಾಗೆ ನಾವು ಹೋಗೋಷ್ಟೇ ಅಡುಗೆ ಕೂಡ ಮಾಡಿಟ್ಟಿದ್ರು.